ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ತಾನೇ ಓದಲ್ಪಟ್ಟೊಂದು ಸತ್ಯವೇದ ವಾಕ್ಯವು ಹೊಸ ಒಡಂಬಡಿಕೆ ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಿಂದ 4ರವರೆಗೆ ಈಗಾಗಲೇ ಓದಲ್ಪಟ್ಟಿದೆ. ಇಲ್ಲಿ ಸ್ಪಷ್ಟವಾಗಿ ನೋಡುವ ಪ್ರಕಾರ 3ನೇ ವಚನ ನೋಡಿಕೊಳ್ಳೋಣ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದ್ದಾದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಎಂಬುದಾಗಿ. ಈ ವಾಕ್ಯಗಳನ್ನು ಧ್ಯಾನಿಸುವ ಮುಂಚಿತವಾಗಿ ಕ್ಷಣಕಾಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಪ್ರಾರ್ಥನೆ ಮುಖಾಂತರ ದೇವರ ಸನ್ನಿಧಾನದಿಂದ ಒಂದು ಸನ್ನಿಧಾನದಲ್ಲಿ ನಾವೆಲ್ಲರೂ ದೇವರಿಗೆ ನಮ್ಮ ಆತ್ಮಗಳನ್ನು ಅರ್ಪಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನೆ, ಸರ್ವ ಲೋಕವ ಒಡೆಯನೆ, ಈ ಒಂದು ಕರ್ತನೆ ಈ ಒಂದು ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸಲಾಗಿದೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ, ಇದು ನಿನ್ನ ಚಿತ್ತವಾಗಿದೆ, ಇದು ನನ್ನ ಚಿತ್ತವಲ್ಲ. ಈಗ ಕರ್ತನೆ ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕರ್ತನೆ ಹೇಳುವುದಕ್ಕೆ ಕರ್ತನೆ ಸ್ವಾಮಿ ಈ ಒಂದು ಅವಕಾಶವನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸುವುದಾಗಿದೆ ರಾಜ. ಹೌದು ಕರ್ತನೆ, ಇನ್ನು ಮಕ್ಕಳಿಗೆ ಕರ್ತನೆ ಸ್ವಾಮಿ ಬರದೇ ಇದ್ದಾರೆ ರಾಜ. ನಿನ್ನ ವಾಕ್ಯಗಳನ್ನು ಕಲಿತುಕೊಳ್ಳಲಾರದೆ ಜೀವಿಸ್ತಾ ಇದ್ದಾರೆ ಕರ್ತನ ಸ್ವಾಮಿ. ಅರಟಿ ಮಾತುಗಳಿಂದ ಸಮಯವನ್ನು ಕಳೀತಾ ಇದ್ದಾರೆ ಕೆಲಸಕ್ಕೆ ಬಾರದ ವಿಷಯಗಳಿಂದ ಮಾತುಗಳಿಂದ ನಿನ್ನ ವಾಕ್ಯಗಳನ್ನು ಕೇಳದೆ ಜೀವಿಸ್ತಾ ಇದ್ದಾರೆ ರಾಜ. ಅಂತವ್ರಿಗೋಸ್ಕರ ನಾವು ಪ್ರಾರ್ಥಿಸುವುದಾಗಿದೆ ಕರ್ತನ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯ ಹೇಳ್ತಾ ಇದೆ ಕರ್ತನ ಸ್ವಾಮಿ, ಯೌವನಸ್ಥನು ಯೌವನ ಪ್ರಾಯದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸಬೇಕೆಂಬುದಾಗಿ ಕರ್ತನ ಸ್ವಾಮಿ. ನಿನ್ನ ವಾಕ್ಯದ ಪ್ರಕಾರ ಕರ್ತನೆ ಈ ಒಂದು ಯೌವನ ದಿನದಲ್ಲಿಯೇ ನಿನ್ನನ್ನು ಸ್ಮರಿಸಬೇಕಾಗಿದೆ, ನಿನ್ನ ಜೊತೆಯಲ್ಲಿ ಮಾತನಾಡಬೇಕಾಗಿದೆ ಕರ್ತನ ಸ್ವಾಮಿ. ಹೌದು ರಾಜ, ನೀನು ನಮ್ಮ ಜೊತೆಯಲ್ಲಿ ಮಾತನಾಡುವುದನಾಗಿದ್ದಿ, ನಮ್ಮ ಸಂಗಡ ಮಾತನಾಡುವುದನಾಗಿದೆ ಕರ್ತನೆ. ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ. ಈಗ ಕರ್ತನೆ ಇಲ್ಲಿ ಬಂದಿದ್ದವರನ್ನು ಬರದೇ ಇರುವಂತವರನ್ನು ಸಹ ಕರ್ತನೆ ಅವರೆಲ್ಲರೂ ನಿನ್ನ ಕೈಗೊಪ್ಪಿಸ್ತಾ ಇದ್ದಾರೆ. ಈ ವಾಕ್ಯಗಳು ಕರ್ತನೆ ಸ್ವಾಮಿ, ಹೇಳುವಾತನು ನಾನಲ್ಲ, ಹೇಳುವಾತನು ನೀವಾಗಿದ್ದುಕೊಂಡು ಕರ್ತನೆ ಸ್ವಾಮಿ ಅವರಿಗೆ ಅರ್ಥವಾಗುವಂತ ರೀತಿಯಲ್ಲಿ, ಅವರ ಹೃದಯಕ್ಕೆ ಮುಟ್ಟುವಂತ ರೀತಿಯಲ್ಲಿ ಕರ್ತನೆ ನೀನೇ ಅವರನ್ನು ಬದಲಾವಣೆಗೊಳಿಸಬೇಕೆಂದು ಮಾತಾಡಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುವ ಮಗನಾಗಿದ್ದೇನೆ ಸ್ವಾಮಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ತಂದೆಯಾದ ದೇವರಿಗೆ, ಈ ಒಂದು ಅವಕಾಶವನ್ನು ಕೊಟ್ಟಂತಹ ದೇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿಯಾಗಿ ಸಭಾ ಪಾಲಕರಿಗೂ, ಸಭೆಯ ಸದಸ್ಯರಿಗೂ, ಉಗ್ರಾಣಿಕರಿಗೂ, MIF, WCS ಮತ್ತು ಸಂಡೇ ಸ್ಕೂಲ್ ಮಕ್ಕಳಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ಒಂದು 40 ದಿನಗಳಲ್ಲಿ ಹಗಲು ಇರಲು ಉಪವಾಸ ಮಾಡುವವರಿದ್ದಾರೆ. ಕೆಲವರು ಒಂದೇ ಒಂದೇ ಊಟದಿಂದ ಜೀವಿಸುವಂತವರು ಕೆಲವರು ಉಪವಾಸ ಮಾಡ್ತಾ ಇದ್ದಾರೆ. ಕೆಲವರು 3 ಒಪ್ಪತ್ತು ಊಟವಿಲ್ಲದೆ ಮಾಡುವಂತವರು ಕೆಲವರಿದ್ದಾರೆ. ಕೆಲವರು ಒಂದೇ ದಿವಸದಲ್ಲಿ ಮಾಡುವಂತವ್ರು ಇದ್ದಾರೆ, 1 ತಾಸಿನಲ್ಲಿ ಮಾಡುವಂತರಿದ್ದಾರೆ. ಯೇಸು ಕ್ರಿಸ್ತನ ಅವರಿಗೆ ಹೇಳುವ ಪ್ರಕಾರ ಇವುದು 40 ದಿನಗಳಲ್ಲಿ ಮಾಡುವಂತವ್ರ ಪ್ರಕಾರ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ 40 ದಿನಗಳಲ್ಲಿ ಯಾಕೆ ಉಪವಾಸ ಮಾಡಬೇಕು? ಯಾಕೆ ಉಪವಾಸ ಮಾಡಿದಾದರೆ ನಾವು ದೇವರ ಮಹಿಮೆಯನ್ನು ಕಾಣುತ್ತೇವಾ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, 40 ದಿನಗಳಲ್ಲಿ ಉಪವಾಸ ಮಾಡುವಾಗ ದೇವರ ಸಂಗಡ, ದೇವರ ಒಂದು ಮಧ್ಯಸ್ಥಿಯಲ್ಲಿ, ದೇವರ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ ಪ್ರಿಯರೇ. ಆಗ ಮಾತ್ರ ಸಾಧ್ಯವಾಗ್ತಾ ಇದೆ. 40 ದಿನಗಳು ಉಪವಾಸ ಮಾಡಿ ದೇವರ ಜೊತೆಯಲ್ಲಿ ಹೊಂದಾಣಿಕೆ ಹತ್ತಿರವಾಗಿ ಇರುವುದಕ್ಕೆ ಒಂದು 40 ದಿವಸಗಳು ಉಪವಾಸ ಮಾಡ್ತಾ ಇದ್ದಾರೆ. ನಿಮ್ಗೋ ಕೆಲವು ಪ್ರಶ್ನೆಗಳು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು
ನಿನ್ನ ಪಾಪಗಳಿಗಾಗಿ ಯಾರು ಮರಣಿಸಿದರು. ಒಂದನೆಯದು. ಎರಡನೇದಾಗಿ ನೋಡುವ ಪ್ರಕಾರ, ನಿನ್ನ ಪಾಪಗಳಿಗಾಗಿ ಮರಣಿಸಿದ್ದು ನಾನಲ್ಲವೇ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಾಗಾದ್ರೆ ಈ ಒಂದು ಪ್ರಪಂಚದಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಎಲ್ಲರಿಗೆ ಉತ್ತರ ಸಿಗ್ತಾ ಇದೆ ಪ್ರಿಯರೇ. ಎಲ್ಲರಿಗೆ ಇದು ಉತ್ತರ ಗೊತ್ತಿದೆ ಪ್ರಿಯರೇ ಎಂಬುದಾಗಿ ನಾನು ಭಾವಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನು ನಿನ್ನ ಪಾಪಗಳಿಗಾಗಿ ಯಾರು ಮರಣಿಸಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಮರಣಿಸಿದ್ದಾನೆ. ಆತನ ಬಿಟ್ಟು ಈ ಲೋಕದಲ್ಲಿ ಯಾರು ಮರಣಿಸಲಿಲ್ಲ. ನಿನ್ನ ಪಾಪಗಳಿಗಾಗಿ ಮರಣಿಸಿದ್ದು ನಾನಲ್ಲವೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾರು? ನಾನಲ್ಲವೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾರಾಗದ್ರೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಈ ಮಾತು ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ನಾವು ಆಲೋಚಿಸ್ತಾ ಇದ್ದೇವಾ? ದೇವರ ವಿಷಯಗಳನ್ನು ಕೇಳ್ತಾ ಇದ್ದೇವೆ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಅಂದ್ರೆ ಈ ಲೋಕದಲ್ಲಿ ಅನೇಕರು ತಿಳಿಲಾರದೆ ಪಾಪಗಳನ್ನು ಮಾಡ್ತಾ ಇದ್ದಾರೆ, ಮೋಸಗಳು ಮಾಡ್ತಾ ಇದ್ದಾರೆ, ವ್ಯಭಿಚಾರ ಮಾಡ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಅಕ್ರಮ ಸಂಬಂಧ ಮಾಡ್ತಾ ಇದ್ದಾರೆ. ಅಂದ್ರೆ ಇವರೆಲ್ಲರಿಗೆ ಹೇಳುವಂತ ವಿಷಯವೇನಾಗಿದೆ ಅಂದ್ರೆ, ದೇವರು ಬರುವುದು ಸಮೀಪವಾಗಿದೆ. ಈಗಲಾದರೂ ನಿಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳಿರಿ. ನಿಮ್ಮ ಬಟ್ಟೆಗಳನ್ನು ಅಳೆದುಕೊಳ್ಳುವುದಲ್ಲ, ನಿಮ್ಮ ಹೃದಯಗಳನ್ನು ಅಳೆದುಕೊಳ್ಳಿರಿ ಎಂಬುದಾಗಿ ಎಚ್ಚರಿಸುವಾತನಾಗಿದ್ದಾನೆ. ಹಾಗಾದ್ರೆ ನಾವು ಈ ಒಂದು ದಿನಮಾನಗಳಲ್ಲಿ ಯಾವುದನ್ನು ಅಳೆದುಕೊಳ್ತಾ ಇದ್ದೇವೆ? ನಮ್ಮ ಹೃದಯಗಳನ್ನು ಅಳೆದುಕೊಳ್ತಾ ಇದ್ದೇವೆ, ಬಟ್ಟೆಗಳನ್ನು ಅಳೆದುಕೊಳ್ತಾ ಇದ್ದೇವೆ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ. ಈ ಒಂದು ದಿನಮಾನಗಳಲ್ಲಿ ಯಾವುದನ್ನ ಆರಿಸ್ಕೊಳ್ತಾ ಇದ್ದಾರೆ? ಬಟ್ಟೆಗಳನ್ನು ಆರಿಸ್ಕೊಳ್ತಾ ಇದ್ದಾರೆ. ಹೃದಯವನ್ನು ಯಾರು ಆರಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಈ ಮಾತು ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಯೇಸು ಕ್ರಿಸ್ತನಿಗಾಗಿ ಜೀವಿಸಬೇಕಾಗಿದೆ. ಈಗ ವಚನ ನೋಡಿಕೊಳ್ಳೋಣ ಪ್ರಿಯರೇ. ಇಂಥ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದಾದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಈ ಒಂದು ರಕ್ಷಣೆಯ ದಿನದಲ್ಲಿ, ವಿಶೇಷ ರಕ್ಷಣೆಯ ದಿನದಲ್ಲಿ ಏನ್ ಮಾಡ್ಬೇಕು? ವಿಶೇಷ ರಕ್ಷಣೆ ಅಲಕ್ಷ್ಯ ಮಾಡಿದಾದರೆ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ನಾವು ಪಾಪದಿಂದ ಬಿಡುಗಡೆಗೊಳಿಸುವುದು ಹೇಗೆ? ಈ ಒಂದು 40 ದಿನಗಳಲ್ಲಿ ವಿಶೇಷ ರಕ್ಷಣೆ ದಿನವಾಗಿದೆ ಈ ಒಂದು ದಿನಮಾನವು ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು 40 ದಿನಗಳು ಯಾಕೆ ಸನ್ನಿಧಾನಕ್ಕೆ ಬರ್ತಾ ಇದ್ದೇವೆ, ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಈ ಒಂದು ದಿನಗಳು 40 ದಿನಗಳು ರಕ್ಷಣೆ ದಿನವಾಗಿವೆ. ದೇವರ ಸಂಗಡ, ದೇವರ ಮಾತು ಜೊತೆ ನಿನ್ನ ಒಂದು ಮಾತುಗಳು ದೇವರ ಜೊತೆಯಲ್ಲಿ ಹೇಳುವಂತಹ ಮಾತುಗಳಾಗಿದೆ ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ 40 ದಿನಗಳಲ್ಲಿ ನಾವು ದೇವರ ಸಂಗಡ ಮಾತನಾಡಬೇಕಾಗಿದೆ ಪ್ರಿಯರೇ. ಒಂದ್ ವೇಳೆ ಈ ಒಂದು 40 ದಿನಗಳು ದೇವರ ಸನ್ನಿಧಾನಕ್ಕೆ ಬರದೆ ದೇವರಿಂದ ದೂರವಾಗಿ ಇರುವುದಾದರೆ, ದೇವರನ್ನು ನಾವು ಬಿಟ್ಟು ಜೀವಿಸುವುದಾದರೆ ಈ ಲೋಕದಲ್ಲಿ ನಮ್ಮಷ್ಟು ಪಾಪವಂತವರು ಯಾರು ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ಈ ಒಂದು ದಿನಮಾನಗಳಲ್ಲಿ 40 ದಿನಗಳಲ್ಲಿ ಉಪವಾಸ ಮಾಡುವುದಾದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ, ತಂದೆಯಾದ ದೇವರ ಜೊತೆಯಲ್ಲಿ ಉಪವಾಸ ಮಾಡಬೇಕು, ಕೋಲಾಡಬೇಕು, ಅಳ್ಬೇಕಾಗಿದೆ ಪ್ರಿಯರೇ ಆತನಿಗೋಸ್ಕರ. ಯಾಕಂದ್ರೆ ನಮ್ಮ ಪಾಪಗಳು ತೊಳೆಯಲ್ಪಡಬೇಕಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳ್ಕೊಳ್ಳಬೇಕಾಗಿದೆ. ಆಗ ಮಾತ್ರ ನಾವು ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಯೇಸು ಕ್ರಿಸ್ತನನ್ನು ತನ್ನ ಮರಣವನ್ನು ಮುಂದೆ ಪ್ರಚುರಪಡಿಸಿದನು. ಯೇಸು ಕ್ರಿಸ್ತನ ತನ್ನ ಪ್ರಾಣವನ್ನು ಈಗಲೇ ಹೇಳ್ಬಿಟ್ಟಿದ್ದಾನೆ, ಒಂದು ಸತ್ಯವೇದದಲ್ಲಿ ಹೇಳ್ಬಿಟ್ಟಿದ್ದಾನೆ ಪ್ರಿಯರ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಪ್ರಾಣವನ್ನು ಹೇಳುವುದಕ್ಕೆ ಸಾಧ್ಯನಾ? ಯಾರಾದ್ರೂ ಪ್ರಾಣವನ್ನು ಕೊಡುವುದಕ್ಕೆ ಸಾಧ್ಯನಾ? ನಾವು ಮುಂಚೆ ಹೇಳುವುದಕ್ಕೆ ಸಾಧ್ಯ ಆಗ್ತಾ ಇದೆ ಈ ಒಂದು ವಿಷಯದಲ್ಲಿ.
ಪ್ರಾಣ ಕೊಡುವುದಕ್ಕೆ. ಆದ್ರೆ ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಹೇಳ್ತಾ ಇದ್ದಾನೆ, ಯಾರನ್ನು ಕೇಳುವುದಕ್ಕೆ ಮಾತು ಕೊಟ್ಟಿಲ್ಲ, ಯಾರು ಕೇಳುವುದಕ್ಕೆ ಆತನಿಗೆ ಇಷ್ಟವಿಲ್ಲ. ನನ್ನ ದೇಹವನ್ನು, ನನ್ನ ಪ್ರಾಣವನ್ನು ನನ್ನ ಮಕ್ಕಳಿಗಾಗಿಯೇ ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ ಪ್ರಿಯರೇ. ಹಾಗೆ ದೇವರ ವಾಕ್ಯ ನೋಡುವ ಪ್ರಕಾರ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17-18 ವಚನ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯಲು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಸ್ಪಷ್ಟವಾಗಿ ಹೇಳುವ ಪ್ರಕಾರ ಯೇಸು ಕ್ರಿಸ್ತನು ಏನಂತ ಹೇಳ್ತಾರೆ ನೀವು ಮಾತನ್ನು ನೋಡೋಣ. ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಯೇಸು ಕ್ರಿಸ್ತನು ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ತನ್ನ ಪ್ರಾಣವನ್ನು ಕೊಡ್ತಾನೆ ಪ್ರಿಯರೇ. ಯಾರಿಗೆ ಕೊಡ್ತಾನೆ ಪ್ರಿಯರೇ? ನನಗೆ, ನಿಮಗೆ, ಎಲ್ರಿಗೆ ಒಂದು ಪ್ರಪಂಚದ ಕಲ್ಯಾಣಕ್ಕೆ ತನ್ನ ಪ್ರಾಣವನ್ನು ಕೊಟ್ಟನು. ಯಾಕೆ ಕೊಟ್ಟನಂದ್ರೆ ಆತನು ದೇವರಾಗಿದ್ದಾನೆ. ಆತನ ಸೃಷ್ಟಿ ಮಾಡಿದಂತ ನಮ್ಮನ್ನು ನಮಗೋಸ್ಕರ ಆತನ ದೇಹವನ್ನೇ ತ್ಯಾಗ ಮಾಡಿದನು ಪ್ರಿಯರೇ. ಹಾಗಾದ್ರೆ ನಾವು ತಿಳ್ಕೊಳ್ಬೇಕಾಗಿದೆ, ಯೇಸು ಕ್ರಿಸ್ತನ ವಾಕ್ಯಗಳನ್ನು, ಯೇಸು ಕ್ರಿಸ್ತನ ಮರಣದ ವಿಷಯಗಳನ್ನು ನಾವು ತಿಳ್ಕೊಂಡು ಯೇಸು ಕ್ರಿಸ್ತನ ನಿಜವಾದ ದೇವರೆಂದು ನಾವು ಅಂಗೀಕರಿಸಿಕೊಳ್ಬೇಕಾಗಿದೆ. ಆತನ ಮಾತುಗಳನ್ನು ಕೇಳಿಕೊಂಡು ನಾವು ರಕ್ಷಣಾ ಒಂದು ದಾರಿಯಲ್ಲಿ ನಡೆದುಕೊಳ್ಳಬೇಕಾಗಿದೆ ಪ್ರಿಯರೇ. ಆದರೆ ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಒಂದ್ ವೇಳೆ ದೇವರು ಕೊಡುವುದಾದರೆ, ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ. ಅದರ ನಿಮಿತ್ತವಾಗಿ ತಂದೆಯಾದ ದೇವರು ಪ್ರೀತಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ಪ್ರೀತಿಸುವತನಾಗಿದ್ದಾನೆ. ನಾವು ಸಹ ಯಾರಿಗಾದರೂ ಒಳ್ಳೆ ಕೆಲಸವನ್ನು, ಯಾರಿಗಾದರೂ ಹಣದ ಸಮಸ್ಯೆಯಾಗಲಿ, ಯಾರಿಗಾದ ಆಸ್ಪತ್ರೆ ಸಮಸ್ಯೆಯಲ್ಲಿ ಆಗಲಿ ಅವರಿಗೆ ಸಹಾಯ ಮಾಡುವುದಾದ್ರೆ ಅವರು ಪ್ರೀತಿಯಿಂದ ಹೇಳ್ತಾರೆ ಪ್ರಿಯರೇ, ದೇವರಂತ ಮಗನು ಬಂದು ನಮಗೆ ಸಹಾಯ ಮಾಡಿದನಂತ ಎಂಬುದಾಗಿ ಈ ಮಾತು ಹೇಳ್ತಾ ಇದ್ದಾರೆ ಪ್ರಿಯರೇ. ಅದು ಒಂದು ಪ್ರೀತಿಯ ವಿಶೇಷತೆಯಲ್ಲಿ ಹೇಳುವಂತಾಗಿದೆ ಪ್ರಿಯರೇ. ತಂದೆಯಾದ ದೇವರು ಸಹ ಪ್ರೀತಿಸುತ್ತಾ ಇದ್ದಾನೆ ಎಂಬುದಾಗಿ ಹೇಳುವಂತದ ಮಾತಾಗಿದೆ ಪ್ರಿಯರೇ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ಯಾರು ತೆಗೆಯುವುದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ಪ್ರಾಣವನ್ನು ಯಾರು ತೆಗೆಯುವುದಕ್ಕೆ ಅಧಿಕಾರವೇ ಇಲ್ಲ, ಯಾರು ತೆಗೆಯುವುದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ದೇವರು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ತನ್ನ ಇಷ್ಟಪೂರ್ವಕವಾಗಿ ತನ್ನ ಪ್ರೀತಿಯಿಂದ ಕೊಡ್ತಾ ಇದ್ದಾನೆ, ನಮಗೋಸ್ಕರ ಕೊಡ್ತಾ ಇದ್ದಾನೆ, ಪ್ರಾಣವನ್ನು ತ್ಯಾಗಕ್ಕಾಗಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಕೊಡುವುದಕ್ಕೆ ಸಾಧ್ಯನಾ? ಯೇಸು ಕ್ರಿಸ್ತನು ನಮಗೋಸ್ಕರ 2000 ವರ್ಷಗಳ ಹಿಂದೆ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ತನ್ನ ರಕ್ತದಿಂದ ನಮ್ಮ ಎಲ್ಲ ಕಡುಕಪ್ಪಾಗಿರುವಂತ ಪಾಪಗಳನ್ನು ಬೆಳುಪನ್ನಾಗಿ ಮಾಡಿದನು ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ನಮ್ಮ ಪಾಪಗಳು, ಕಪ್ಪಾಗಿರುವಂತ ಪಾಪಗಳು ಬೆಳುಪಾಗಿ ಮಾಡಬೇಕಾದ್ರೆ ನಾವು ಸಹ ಯೇಸು ಕ್ರಿಸ್ತನಲ್ಲಿ ಬಂದು ತನ್ನ ಒಂದು ರಕ್ತದಿಂದ ನಾವು ಸಂಪೂರ್ಣವಾಗಿ ತೊಳ್ಕೊಳ್ಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಅಧಿಕಾರವಿದೆ. ನನ್ನ ಪ್ರಾಣವನ್ನು, ನಮ್ಮೆಲ್ಲರ ಪ್ರಾಣವನ್ನು ತೆಗೆಯುವುದಕ್ಕೆ ಅಧಿಕಾರವಿದೆ. ಯಾಕಂದ್ರೆ ಆತನು ಸೃಷ್ಟಿ ಮಾಡಿದನು, ಆತನೇ ನಮ್ಮ ಪ್ರಾಣವನ್ನು ತೆಗೆಯುವುದಕ್ಕೆ ಅಧಿಕಾರವಿದೆ ಪ್ರಿಯರ. ಆದ್ರೆ ಆತನ ಪ್ರಾಣವನ್ನು ತೆಗೆಯುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಎಂಬುದಾಗಿ ದೇವರು ಎಚ್ಚರಿಸುವಂತನಾಗಿದ್ದಾನೆ ಪ್ರಿಯರೇ. ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು, ಆ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ತಾನು ಕೊಡುವುದಕ್ಕೆ ಅಧಿಕಾರವಿದೆ. ಆ ಒಂದು ಅಧಿಕಾರವು ತಂದೆಯಾದ ದೇವರಿಂದ ಪಡೆದುಕೊಂಡಿದ್ದಾನೆ, ಯೇಸು ಕ್ರಿಸ್ತನು ಪಡೆದುಕೊಂಡಿದ್ದಾನೆ ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ತಂದೆಯಾದ ದೇವರ ಅಧಿಕಾರದಿಂದ ಯೇಸು ಕ್ರಿಸ್ತನು ಪಡೆದುಕೊಂಡನು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಈ ಲೋಕದಲ್ಲಿ
ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ. ಅಂದ್ರೆ ದೇವರು ಒಬ್ಬರೇ ಇದರ ಪ್ರಿಯರೇ. ಮೂರು ವಿಷಯಗಳು ಬೇರೆ ಬೇರೆ ಒಂದು ರೀತಿಯಲ್ಲಿ, ಸಂದರ್ಭ ತಕ್ಕಂತೆ ರೀತಿಯಲ್ಲಿ ದೇವರು ಅಲ್ಲಿ ವಿಷಯಗಳನ್ನು, ಅಲ್ಲಿ ಮಾತುಗಳನ್ನು ವಿವರಿಸಲಾಗಿದೆ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನ ಒಬ್ಬರೇ, ತಂದೆಯಾದ ದೇವರು ಒಬ್ಬರೇ, ಪ್ರಪಂಚಕ್ಕೆ ದೇವರಾಗಿರುವುದನ್ನು ಒಬ್ಬರೇ ಪ್ರಿಯರೇ. ಯಾಕಂದ್ರೆ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಒಂದು ದೇವರನ್ನು ನೋಡುವುದಕ್ಕೆ ಯಾರ ಮುಖಾಂತರೂ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾದ್ರೆ ನಮ್ಮ ಪಾಪಗಳು ಹೆಚ್ಚಾಗಿದೆವಲ್ಲ, ಆ ಒಂದು ಪಾಪಗಳನ್ನು ತೊಳೆಯುವುದಕ್ಕೆ ತಂದೆಯಾದ ದೇವರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರರೂಪನಾಗಿ ಶರೀರ ಭಾವದಿಂದ ಈ ಲೋಕಕ್ಕೆ ಬಂದನು ಪ್ರಿಯರೇ. ಆತನೇ ಯೇಸು ಕ್ರಿಸ್ತನು ಪ್ರಿಯರೇ. ಆತನು ನೋಡಿಕೊಂಡು, ಆತನು ತಂದೆಗೂ ಮಗನಿಗೂ ಒಂದೇ ಅಧಿಕಾರವಿದೆ ಪ್ರಿಯರೇ. ನನ್ನನ್ನು ನೋಡುವುದಾದರೆ ತಂದೆಯನ್ನು ನೋಡುವಂತೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯ. ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಾಗಾದ್ರೆ ಈ ಒಂದು ವಿಷಯದಲ್ಲಿ ತಂದೆಯು ಬೇರೆ ಅಲ್ಲ, ಮಗನು ಬೇರೆ ಅಲ್ಲ, ಪವಿತ್ರಾತ್ಮನು ಬೇರೆ ಅಲ್ಲ ಪ್ರಿಯರೇ. ಈ ಲೋಕ ಅನೇಕ ವಿಷಯಗಳು ಬರ್ತಾ ಇದಾವೆ. ಅನೇಕ ಲೋಕದಲ್ಲಿರುವಂತ ಜನರು ಈ ಒಂದು ಜನರನ್ನು ಮಂಕು ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ಜನರನ್ನು ಮಂಕು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಷಯಗಳಲ್ಲಿ ಅಧ್ಯಯನ ಮಾಡಿ ಈ ದೇವರು ಇಬ್ಬರಿದ್ದಾರೆ, ಮೂವರಿದ್ದಾರೆ ಅಂತ ಹೇಳಿಕೊಂಡು ಮೋಸಗೊಳಿಸ್ತಾ ಇದ್ದಾರೆ ಈ ಲೋಕದಲ್ಲಿ. ಆದ್ರೆ ನಾವು ತಿಳ್ಕೊಳ್ಬೇಕು, ಈ ಸತ್ಯವೇದವಿದೆಯಲ್ಲ, ಈ ಸತ್ಯವೇದ ಮುಖಾಂತರ ನಾವು ಪಡ್ಕೊಂಡು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾಗಿದೆ. ಜ್ಞಾನದ ಮುಖಾಂತರ ನಾವು ದೇವರ ಒಂದು ನಿಜವಾದ ದೇವರು ಎಷ್ಟು ಜನ ಇದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗೆ ನೋಡುವ ಪ್ರಕಾರ 1ನೇ ಯೋಹನ ಬರೆದ 1ನೇ ಯೋಹನ 1ನೇ ಅಧ್ಯಾಯ 7ನೇ ವಚನ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನು ಬೆಳಕಿನಲ್ಲಿ ಇದ್ದಾನೆ ಸಹ, ನಾವು ಸಹ ಬೆಳಕಿನಲ್ಲಿ ಇರಬೇಕು ಎಂಬುದಾಗಿ ದೇವರ ಒಂದು ಉದ್ದೇಶವಾಗಿದೆ, ದೇವರ ಒಂದು ಮಾತಾಗಿದೆ ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಯೇಸು ಕ್ರಿಸ್ತನು 2000 ವರ್ಷಗಳಿಗೆ ಇಲ್ಲಿ 33 ವರ್ಷಗಳು ಇಲ್ಲಿ ಜೀವನ ಮಾಡಿದನು ಪ್ರಿಯರೇ. ಇಲ್ಲಿ ಯಾವುದು ಪಾಪವಿದೆ, ಯಾವುದು ಒಳ್ಳೆದಿದೆ, ಯಾವುದು ಕೆಟ್ಟದಿದೆ ಎಂಬುದು ತಿಳಿದುಕೊಂಡು ಅದನ್ನು ಜೀವನ ಮಾಡಿದನು ಪ್ರಿಯರೇ. ಆದರೆ ಈ ಲೋಕದಲ್ಲಿ, ಯೇಸು ಕ್ರಿಸ್ತನು ಜೀವಿಸುವಂತ ಲೋಕದಲ್ಲಿ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ಒಂದು ಕತ್ತಲಾದ ಜೀವನದಲ್ಲಿ, ಒಂದು ಇನ್ನು ಬೆಳಕನ್ನು ಬಿಟ್ಟು ಕತ್ತಲ ಜೀವನಕ್ಕೆ ನಾವು ಹೋಗ್ತಾ ಇದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನು ಯಾಕೆ ಬಂದದನ್ನ ಈ ಒಂದು ಲೋಕಕ್ಕೆ? ನನ್ನನ್ನು ನಿನ್ನನ್ನು ಬೆಳಕು ಒಂದು ದಾರಿಯಲ್ಲಿ ನಡ್ಕೊಳ್ಳೋದು ಹೋಗುವುದಕ್ಕೆ ಆತನು ಬಂದನು ಪ್ರಿಯರೇ. ಯೇಸು ಕ್ರಿಸ್ತನ ಬೆಳಕಾಗಿದ್ದಾನೆ. ಆ ಒಂದು ಬೆಳಕಿನಲ್ಲಿ ನಾವು ಬೆಳಕಿನವರಾಗಿರಬೇಕು ಎಂಬುದಾಗಿ ದೇವರ ಒಂದು ಮಾತಾಗಿದೆ ಪ್ರಿಯರೇ. ಹಾಗಾದ್ರೆ ಈ ಒಂದು ಲೋಕದಲ್ಲಿ ಜನರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಯಾವ ರೀತಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ನನಗೋಸ್ಕರ, ನಿಮಗೋಸ್ಕರ, ಪ್ರಪಂಚಗೋಸ್ಕರ ಒಂದು ಕಲ್ವಾರಿ ಗುಡ್ಡದಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು ಪ್ರಿಯರೇ. ಕೊರಡೆಗಳಿಂದ ಓಡಿಸಿಕೊಂಡನು ಪ್ರಿಯರೇ. ಮುಖಕ್ಕೆ ಉಗುಳಿಸಿಕೊಂಡನು ಪ್ರಿಯರೇ. ಮುಳ್ಳಿನ ಕೀಟವನ್ನು ತಲೆ ಮೇಲೆ ಚಿಟ್ಟಿದ್ದರು ಪ್ರಿಯರೇ. ಆದ್ರೂ ಸಹ ದೇವರು ಅದನ್ನು ತಿರಸ್ಕಾರ ಮಾಡಲಿಲ್ಲ. ಯಾಕಂದ್ರೆ ನನ್ನ ಮಕ್ಕಳು ನನ್ನಿಂದ ತಪ್ಪಿ ಹೋಗ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು ನನ್ನ ಮಕ್ಕಳು ನನ್ನ ಹತ್ತಿರ ಇರಬೇಕೆಂಬುದಾಗಿ ಆತನು ಶಿಲ್ಬಕ್ಕೆ ಬಲಿಯಾದನು ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಇಂಥ ತ್ಯಾಗವನ್ನು ನಾವು ಮಾಡುವುದಕ್ಕೆ ಸಿದ್ಧವಾಗಿದ್ದೇವಾ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಸಹೋದರ ಸಹೋದರಿಯರೇ, ನಿಮಗೋಸ್ಕರ ಒಂದು ದೇವರ ವಾಕ್ಯವಾಗ್ತಾ ಇದೆ ಪ್ರಿಯರೇ. ವಾಕ್ಯವು ಹೇಳುವಂಥದ್ದು ನಾನಲ್ಲ, ದೇವರ ವಾಕ್ಯಗಳು ನಿಮ್ಮ ಹೃದಯ ಮುಟ್ಟುವಂತ ರೀತಿಯಲ್ಲಿ ದೇವರ ವಾಕ್ಯಗಳು ಹೇಳುವಂತ ವಾಕ್ಯಗಳಾಗಿದ್ದವು ಪ್ರಿಯರೇ. ಯಾಕಂದ್ರೆ ದೇವರ ವಾಕ್ಯಗಳನ್ನು ಕೇಳುವಂತವರು ಕೇಳದೆ ಇರುವಂತವರು ಪ್ರಿಯರೇ, ಬೇಗನೆ ನಿಮ್ಮ ಸತ್ಯವೇದವನ್ನು ಓದಿರಿ, ಧ್ಯಾನಿಸಿರಿ. ಈ ಒಂದು 2ನೇ ಬರಣದಲ್ಲಿ, ಯೇಸು ಕ್ರಿಸ್ತನ ಒಂದು 2ನೇ ಬರಣದಲ್ಲಿ ಬರುವಾಗ ನಮ್ಮ ಪಾಪಗಳು ಒಂದು ಆಕಾಶ ಎತ್ತರಕ್ಕೆ ಬೆಳೆದು ಹೋಗಿದ್ದಾವೆ, ಒಂದು ಆಕಾಶಕ್ಕೆ ಎತ್ತರಕ್ಕೆ ಬೆಳೆದು ಹೋಗಿದ್ದಾವೆ. ಆದರೆ ನಮ್ಮ ಪಾಪಗಳು ಕ್ಷಮಿಸುವುದಕ್ಕೆ ಯಾರ ಮುಖಾಂತರ ಸಾಧ್ಯವಾಗ್ತಾ ಇದೆ?
ತಂದೆಯ ಮುಖಾಂತರ ಸಾಧ್ಯವಾಗ್ತಾ ಇದೆನಾ? ತಾಯಿಯ ಮುಖಾಂತರ ಸಾಧ್ಯವಾಗ್ತಾ ಇದೆನಾ? ಅಣ್ಣ ತಮ್ಮಂದ್ರ ಮುಖಾಂತರ ಸಾಧ್ಯವಾಗ್ತಾ ಇದೆನಾ? ಸ್ನೇಹಿತರ ಮುಖಾಂತರ ಸಾಧ್ಯವಾಗ್ತಾ ಇದೆನಾ? ಮಕ್ಕಳ ಮುಖಾಂತರ ಸಾಧ್ಯವಾಗ್ತಾ ಇದೆನಾ? ಕೊನೆಯದಾಗಿ ಪ್ರಿಯರೇ, ಹೆಂಡತಿಯ ಮುಖಾಂತರ ಈ ಒಂದು ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ಸಾಧ್ಯವಾಗ್ತಾ ಇದೆ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಇವರು ಯಾರ ಮುಖಾಂತರೂ ಈ ನಮ್ಮ ಪಾಪಗಳು ತೊಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮುಖಾಂತರ ಲೋಕದಲ್ಲಿರುವಂತ ಜೀವಿಸುವ ಪ್ರತಿಯೊಬ್ಬರು ಪ್ರೇರಣೆ ಮುಖಾಂತರ ಸಾಧ್ಯವೇ ಇಲ್ಲ. ಯಾರ ಮುಖಾಂತರ ಅಂದ್ರೆ, ಯಾರು ಪಾಪವಿಲ್ಲದೆ ಈ ಲೋಕದಲ್ಲಿ ಜೀವಿಸಿದರಲ್ಲ ಅವರ ಮುಖಾಂತರ ಪ್ರಿಯರೇ ನಮ್ಮ ಪಾಪಗಳು ತೊಳೆಯಲ್ಪಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ನಾವು ಪಾಪ ಮಾಡಿದ್ದೇವೆ, ನಮ್ಮ ತಂದೆಯವರು ಪಾಪ ಮಾಡಿದ್ದಾರೆ, ತಾಯಿದವರು ಪಾಪ, ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರು ಪ್ರಿಯರೇ ಎಲ್ಲರೂ ಪಾಪವು ಮಾಡಿದವರಾಗಿದ್ದಾರೆ. ಆದರೆ ಆ ಪಾಪಗಳನ್ನು ತೊಳೆಯುವುದಕ್ಕೆ ಯಾರು ಬಂದನು ಪ್ರಿಯರೇ? ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರನಾಗಿ ಬಂದನು ಪ್ರಿಯರೇ. ಆತನ ಮೂಲಕವಾಗಿ ನಮ್ಮೆಲ್ಲರ ಪಾಪಗಳು ಕೊಟ್ಟವು ಪ್ರಿಯರೇ, ತೊಳೆದು ಹೋದವು ಪ್ರಿಯರೇ. ಕಡುಕಪ್ಪಾಗಿರುವಂತಹ ಆಕಾಶಕ್ಕೆ ಎತ್ತರವಾಗಿರುವಂತಹ ಪಾಪಗಳು ತೊಳೆಯಲ್ಪಟ್ಟು ಸಂಪೂರ್ಣವಾಗಿ ತೊಳೆದುಬಿಟ್ಟವು ಪ್ರಿಯರೇ. ಅವು ಕಪ್ಪಾಗಿರುವಂತಹ ಪಾಪಗಳು ಬೆಳಪನ್ನಾಗಿ ಮಾಡಿದವು ಪ್ರಿಯರೇ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಆದರೆ ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ? ಮೋಸ ಮಾಡಿ ಜೀವಿಸ್ತಾ ಇದ್ದೇವಾ? ವ್ಯಭಿಚಾರ ಮಾಡಿ ಜೀವಿಸ್ತಾ ಇದ್ದೇವಾ? ಕಳ್ಳತನ ಮಾಡಿ ಜೀವಿಸ್ತಾ ಇದ್ದೇವಾ? ಕುಡುಕತನದಿಂದ ಮಾಡ್ತಾ ಇದ್ದೇವಾ? ಸುಳ್ಳು ಹೇಳಿ ಮೋಸ ಮಾಡಿ ಜೀವನ ಮಾಡ್ತಾ ಇದ್ದೇವಾ? ಅನೇಕ ವಿಷಯಗಳು ಪ್ರಿಯರೇ ಈ ಲೋಕದಲ್ಲಿ ನಡೀತಾ ಇದ್ದಾವೆ. ಈ ಲೋಕದಲ್ಲಿ ನಡೆಯುವಂತ ವಿಷಯಗಳು ದೇವರು ಎಚ್ಚರಿಸುವಂತನಾಗಿದ್ದಾನೆ ಪ್ರಿಯರೇ. ಈ ಒಂದು ವಾಕ್ಯಗಳ ಮುಖಾಂತರ ಎಚ್ಚರಿಸುವಂತಾಗಿದ್ದಾನೆ ಪ್ರಿಯರೇ. ಒಂದು ಎರಡನೇ ವರ್ಣದಲ್ಲಿ ನಮ್ಮ ಒಂದು ಪಾಪಗಳು ತೊಳೆಯಲ್ಪಟ್ಟಿದ್ದಾವೆ. ಈ ಕ್ಷಣದಲ್ಲಾದರೂ ನಮ್ಮ ಪಾಪಗಳು ಸಂಪೂರ್ಣವಾಗಿ ತೊಳೆಯಲ್ಪಟ್ಟು ಯೇಸು ಕ್ರಿಸ್ತನಿಗಾಗಿಯೇ ಜೀವಿಸಬೇಕು ಎಂಬುದಾಗಿ ದೇವರ ಒಂದು ಸಂಕಲ್ಪವಾಗಿದೆ, ದೇವರ ಒಂದು ಮಾತಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಲೋಕದ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿದೆ. ನಾನು ಬರುತ್ತೇನೆ, ತಿರುಗಾ ಬಂದು ನಿಮ್ಮನ್ನು ಕಳೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಆ ಒಂದು ಗಳಿಗೆ ಈ ಒಂದು ಸಮಯವಾಗಿದೆ ಪ್ರಿಯರೇ. ಈ ಒಂದು ಪ್ರಕಟಣೆಯಲ್ಲಿ ಪ್ರಿಯರೇ, ಈ ಒಂದು ಸತ್ಯವೇದದಲ್ಲಿ ನಡೆಯುವಂತ ಒಂದು ಪ್ರಕಟಣೆಯಲ್ಲಿ ನಡೆಯುವಂತ ಎಲ್ಲವೂ, ಲೋಕದ ಎಲ್ಲವೂ ನಡೆಯುತ್ತಾ ಇದೆ ಪ್ರಿಯರೇ. ಏನು ಪ್ರಕಟಣೆಗಳೆಂದರೆ ಪ್ರಿಯರೇ, ಲೋಕದಲ್ಲಿ ಭೂಕಂಪಗಳು ಆಗ್ತಾ ಇದ್ದಾವೆ, ಸುನಾಮಿಗಳು ಆಗ್ತಾ ಇದ್ದಾವೆ, ಮೋಸವು ನಡೀತಾ ಇದೆ, ರಾಜ್ಯಗಳ ನಡುವೆ ಯುದ್ಧಗಳು ಆಗ್ತಾ ಇದ್ದಾವೆ, ಜಗಳಗಳು ಆಗ್ತಾ ಇದ್ದಾವೆ ಪ್ರಿಯರೇ. ಅಣ್ಣ ತಮ್ಮನ ಜಗಳ ಆಗ್ತಾ ಇದ್ದಾವೆ, ಮೋಸ ಮಾಡ್ತಾ ಇದ್ದಾರೆ, ವ್ಯಭಿಚಾರ ನಡೆಯುತ್ತಾ ಇದೆ, ಕಳ್ಳತನ ನಡೀತಾ ಇದ್ದಾವೆ. ಈ ಲೋಕದಲ್ಲಿ ಇವೆಲ್ಲವೂ ನಡೀತಾ ಇದ್ದಾವೆ. ಅಂದ್ರೆ ಸುಳ್ಳು ಪ್ರವಾದಿಗಳು ಬರ್ತಾ ಇದ್ದಾರೆ, ಸುಳ್ಳು ವೇಷ ಹಾಕಿಕೊಂಡು, ಕುರಿ ವೇಷ ಹಾಕಿಕೊಂಡು ಈ ಲೋಕದಲ್ಲಿ ತಿರುಗಾಡ್ತಾ ಇದ್ದಾರೆ ಪ್ರಿಯರೇ. ಹಾಗಾದ್ರೆ ಈ ಒಂದು ಪ್ರಕಟಣೆಯು ನಡೆಯುತ್ತಾ ಇದೆ ಎಂಬುದಾಗಿ ನಾವು ಸಂತೋಷದಿಂದ ನಾವು ಈ ಸಂಗತಿಗಳನ್ನು ಕೇಳಬೇಕಾಗಿದೆ. ಯಾಕಂದ್ರೆ ನಡೀತಾ ಇದೆ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ತಿಳಿಸಲ್ಪಟ್ಟಿದೆ ಈ ಒಂದು ವಾಕ್ಯಗಳು. ಈಗ ನಡೀತಾ ಇದೆ, ಈ ತರ ಜೀವಿಸ್ತಾ ಇದ್ದಾರೆ, ಈ ತರ ನಡೀತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಒಂದು ಈ ವಾಕ್ಯಗಳು ನಡೀತಾ ಇದೆವಲ್ಲ, ನಮಗೆ ಕ್ರೈಸ್ತರಾದ ನಾವು ಎಲ್ಲರಿಗೂ ಪ್ರಿಯರೇ ಸಂತೋಷ ಒಂದು ವಿಷಯವಾಗಿದೆ ಪ್ರಿಯ. ಯಾಕಂದ್ರೆ ಯೇಸು ಕ್ರಿಸ್ತನ ಹೇಳಿದ್ದಾನೆ, ಅದರಂತೆ ನಡೀತಾ ಇದೆ. ಈ ಒಂದು ಎರಡನೇ ಬಣ್ಣದಲ್ಲಿ ನಾವು ಸಹ ಯೇಸು ಕ್ರಿಸ್ತನಿಗಾಗಿ ಜೀವಿಸಬೇಕು. ಯೇಸು ಕ್ರಿಸ್ತನಿಗೆ ನಮ್ಮ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಾಗಬೇಕಾಗಿದೆ ಪ್ರಿಯ. ನಮಗೋಸ್ಕರ ತಂದೆಯಾದ ದೇವರ ಪ್ರಾಣವನ್ನು ಕೊಟ್ಟನು, ನಾವು ಸಹ ಪ್ರಾಣವನ್ನು ಕೊಡೋದಕ್ಕೆ ಸಹಾಯ ಮಾಡೋದನ್ನು ಪ್ರಾರ್ಥಿಸ್ತಾ ಇದ್ದೀನಿ ಪ್ರಿಯ. ಯಾಕಂದ್ರೆ ಆತನ ನಿನ್ನ ಪ್ರಾಣವನ್ನು ಕೇಳ್ತಾ ಇಲ್ಲ, ನಿನ್ನ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಿನ್ನ ಒಡವೆಗಳನ್ನು ಕೇಳ್ತಾ ಇಲ್ಲ, ನಿನ್ನ ಮನಸ್ಸನ್ನು ಕೇಳ್ತಾ ಇದ್ದಾನೆ, ನಿನ್ನ ಒಂದು ಹೃದಯವನ್ನು ಕೇಳ್ತಾ ಇದ್ದಾನೆ ಪ್ರಿಯರೇ. ಆ ಹೃದಯಕ್ಕೆ ನಾವು ತಿರುಗಿ ಕೊಡಬೇಕಾಗಿದೆ, ಲೆಕ್ಕವನ್ನು ಕೊಡಬೇಕಾಗಿದೆ. ಆದ್ರೆ ಈ ಒಂದು ಕ್ಷಣದಲ್ಲಿ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯಗಳನ್ನು ಕೇಳಿಕೊಂಡು ದೇವರ ಮಾತುಗಳಿಗೆ ನಡೆಯೋಣ ಪ್ರಿಯರೇ. ಯೇಸು ಕ್ರಿಸ್ತನು ಹೇಳುವಂತ ಮಾತಾಗಿದೆ ಪ್ರಿಯರೇ. ಇನ್ನು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯಾರಿಗೋಸ್ಕರ ಈ ಒಂದು
ಯಾರಿಗೋಸ್ಕರ ಒಪ್ಪಂದ ಮಾಡಿಕೊಂಡಿದ್ದಾನೆ? ಯಾವ ಜನರಿಗೋಸ್ಕರ ಆತನು ಸುರಿಸಲ್ಪಟ್ಟನು ಪ್ರೇರೆ ಎಂಬುದಾಗಿ ನಾನು ನೀನು ಆಲೋಚನೆ ಮಾಡಬೇಕಾಗಿದೆ ಪ್ರೇ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇ. ಇದು ನನ್ನ ರಕ್ತ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಈ ಒಂದು ಜೀವನದಲ್ಲಿ ಈ ಒಂದು ಭೂಮಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಅಧಿಕಾರವಿದೆ ಪ್ರಿಯರೇ. ಇದು ಒಡಂಬಡಿಕೆಯ ರಕ್ತ. ಇದು ಯೇಸು ಕ್ರಿಸ್ತನ ಸಂಗಡ, ನಮ್ಮೆಲ್ಲರ ಸಂಗಡ, ಒಂದು ಪ್ರಪಂಚದ ಸಂಗಡ ಒಂದು ಆಗಿದೆ, ಒಪ್ಪಂದವಾಗಿದೆ. ನನ್ನ ಮಕ್ಕಳು ನನ್ನ ರಕ್ತದಿಂದ ನಾನು ಶುದ್ಧಿ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳು ನನ್ನ ಹತ್ತಿರವಾಗಿರಬೇಕೆಂಬುದಾಗಿ ಒಡಂಬಡಿಕೆ ಮಾಡಿಕೊಂಡನು ಪ್ರಿಯರೇ. ಯಾರ ಜೊತೆ ಒಡಂಬಡಿಕೆ ಮಾಡಿಕೊಂಡನು ಪ್ರಿಯರೇ? ಈ ಲೋಕದಲ್ಲಿರುವಂತಹ ಸೈತಾನನ ಜೊತೆ ಒಡಂಬಡಿಕೆ ಮಾಡಿಕೊಂಡನು ಪ್ರಿಯರೇ. ಯಾಕಂದ್ರೆ ಸೈತಾನ್ ನಮ್ಮನ್ನು ಅನೇಕ ವಿಷಯಗಳಲ್ಲಿ ಸಾಯಿಸ್ತಾ ಇದ್ದಾನೆ, ಚಿತ್ರಹಿಂಸಿಕೊಳ್ತಾ ಇದ್ದಾನೆ, ಪಾಪಗಳನ್ನು ಮಾಡಿಸ್ತಾ ಇದ್ದಾನೆ. ಆದರೆ ಇವು ದೇವರಿಗೆ ಇಷ್ಟವಾಗಲಿಲ್ಲ. ತನ್ನ ರಕ್ತದಿಂದ ಸೈತಾನನನ್ನು ದೂರ ಮಾಡಿದ ಪ್ರಿಯರೇ. ನಮ್ಮ ಪಾಪಗಳೇ ಒಂದು ಸೈತಾನ ಮೂಲಕವಾಗಿ ಬಂದಿದೆ. ನಮ್ಮ ಒಂದು ದರಿದ್ರ ಜೀವಿತವೇ ಒಂದು ಸೈತಾನದಿಂದ ಬಂದಿದೆ ಪ್ರಿಯರೇ. ಹಾಗಾದ್ರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಆತನ ಒಡಂಬಡಿಕೆ ಮಾಡ್ಕೊಂಡಿದ್ದಾನೆ. ನಾವೆಲ್ಲರೂ ಹೊಂದಾಣಿಕೆಯಿಂದ ಒಗ್ಗಟ್ಟಾಗಿ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಆರಾಧಿಸೋಣ ಪ್ರಿಯರೇ. ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತವಾಗಿದೆ. ಇದು ಕ್ರೈಸ್ತರಿಗಲ್ಲ, ಇದು ಯೇಸು ಸ್ವಾಮಿ ನಂಬಿದವರಿಗೆ ಮಾತ್ರ ಅಲ್ಲ ಪ್ರಿಯರೇ. ಲೋಕದ ಎಲ್ಲರೂ ಜೀವಿಸುವವರು ಇರ್ತಾ ಇದ್ದಾರಲ್ಲ, ಲೋಕಕ್ಕೋಸ್ಕರ, ತನ್ನ ಪಾಪಗಳಿಗಾಗಿ ಜನರಿಗೋಸ್ಕರ ಜೀವಿಸುವಂತವ್ರಿಗೋಸ್ಕರ ಇದು ರಕ್ತವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಎಲ್ಲ ಜನರಿಗೋಸ್ಕರ ಸುರಿಸಲ್ಪಟ್ಟಿದ್ದಾನೆ ಪ್ರಿಯರೇ. ಇದು ಕ್ರೈಸ್ತರಿಗೆ ಸೀಮಿತವಾಗಿಲ್ಲ, ಯೇಸು ಕಂಡು ನಂಬಿದವರು ಮಾತ್ರ ಸೀಮಿತವಾಗಿಲ್ಲ. ಆದರೆ ಕೆಲವರು ಇದ್ದಾರೆ ಪ್ರಿಯರೇ, ಯೇಸು ಕ್ರಿಸ್ತನ ನಂಬಿದವರು, ಕೆಲವರು ನಂಬದೇ ಇರುವುದವರು, ಕೆಲವರು ಯೇಸು ಕ್ರಿಸ್ತನ ಹಿಂಸಿಸಿದವರು ಇದ್ದಾರೆ ಪ್ರಿಯರೇ. ಆದರೆ ಇವರೆಲ್ಲರಿಗೋಸ್ಕರ ತನ್ನ ರಕ್ತವನ್ನು ಕೊಟ್ಟನು ಪ್ರಿಯರೇ. ಯಾಕಂದ್ರೆ ಅವರಿಗೆ ಅನ್ಯರಿಗೆ ತಿಳಿಲಾರದೆ ಜೀವಿಸ್ತಾ ಇದ್ದಾರಲ್ಲ, ಅವರಿಗೆ ಗೊತ್ತಿಲ್ಲ ನಿಜವಾದ ದೇವರು ಯೇಸು ಕ್ರಿಸ್ತನು ಎಂಬುದಾಗಿ ಗೊತ್ತಿಲ್ಲದೆ ಜೀವಿಸ್ತಾ ಇದ್ದಾರಲ್ಲ. ಅದಕ್ಕೆ ಒಂದು ಯೇಸು ಕ್ರಿಸ್ತನು ತನ್ನ ಜನರಿಗೋಸ್ಕರ, ಎಲ್ಲರಿಗೋಸ್ಕರ, ಪಾಪಗಳಿಗೋಸ್ಕರ ಕೊಟ್ಟನು ಪ್ರಿಯರೇ. ಒಂದು ವಾಕ್ಯಗಳನ್ನು ಕೇಳುವುದಕ್ಕೆ ನಮಗೆ ಸಮಯವಿಲ್ಲ ಪ್ರಿಯರೇ. ಇನ್ನು ಕೆಲವು ವಿಷಯಗಳಿದಾವೆ ಪ್ರಿಯರೇ. ಕೊನೆಯದಾಗಿ ನೋಡುವ ಒಂದು ಪ್ರಕಾರದಲ್ಲಿ ಈ ಒಂದು ಯೇಸು ಕ್ರಿಸ್ತನ ವಾಕ್ಯಗಳು, ಯೇಸು ಕ್ರಿಸ್ತನ ಮಾತುಗಳು ನಾವು ಕೇಳಿ ಬಿಡದೆ ಜೀವಿಸುವುದಾದರೆ ತನ್ನ ಆಶ್ರಮವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನ ವಾಕ್ಯದಿಂದ ನಮ್ಮ ಪಾಪಗಳು ತೊಳೆಯಲ್ಪಡ್ತಾ ಇದ್ದೇವೆ, ನಮ್ಮ ದರಿದ್ರ ಜೀವಿತವು ಹೋಗಲಾಡ್ತಾ ಇದೆ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತ ನಮಗೋಸ್ಕರ ಒಂದು ಪರಲೋಕದಿಂದ ಒಂದು ಭೂಲೋಕಕ್ಕೆ ಬಂದನು ಪ್ರೇರೆ. ಯಾಕೆ ಬಂದನು ಎಂಬುದಾಗಿ ನೋಡುವ ಪ್ರಕಾರ, ಕೊನೆಯದಾಗಿ ನೋಡುವ ಪ್ರಕಾರ 1 ಕೊರಿಂಥ 15ನೇ ಅಧ್ಯಾಯ 3-11 ನೀವು ಈ ಒಂದು ವಾಕ್ಯಗಳನ್ನು ನಿಮ್ಮ ಮನೆಯಲ್ಲಿ ಹೋಗಿ ಧ್ಯಾನಿಸಿರಿ. ನಾನು ಕೆಲವು 3ನೇ ವಚನ ನೋಡಿಕೊಳ್ಳೋಣ ಪ್ರಿಯರೇ. 3-4 ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ, ನಮಗೋಸ್ಕರ, ನಮ್ಮ ಒಂದು ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನೇ ಆ ಒಂದು ಇಂದಿನ ದಿನಗಳಲ್ಲಿ 2000 ವರ್ಷಗಳ ಹಿಂದೆಯೇ ಪ್ರಪಂಚವನ್ನು ಹುಟ್ಟುವುದ ಮುಂಚಿತವಾಗಿ ಒಂದು ಹಳೆ ಒಡಂಬಡಿಕೆಯಲ್ಲಿ ಬರೆದುಕೊಟ್ಟನು ಪ್ರಿಯರೇ. ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರವೇ ನಮ್ಮ ಪಾಪಗಳು ತೊಳೆಯಲ್ಪಡಬೇಕಾಗಿದೆ ಪ್ರಿಯರೇ. ಆ ಒಂದು ಯೇಸು ಕ್ರಿಸ್ತನ ಪ್ರಪಂಚ ಹುಟ್ಟುವುದು ಮುಂಚಿತವಾಗಿ ಯೇಸು ಕ್ರಿಸ್ತನ ಒಂದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿತ್ತು. ಈತನೇ ಮೂಲಕವಾಗಿ ನಿಮ್ಮೆಲ್ಲರ ಪಾಪಗಳು, ಒಂದು ಪ್ರಪಂಚದ ಪಾಪಗಳು ತೊಳೆಯಲ್ಪಡಬೇಕು. ಈತನ ನಿಮಗೋಸ್ಕರ ಒಂದು ಸತ್ತು ಹೋಗಬೇಕು, ಸಾಯಬೇಕು ಎಂಬುದಾಗಿ ನಿರ್ಣಯವಾಗಿತ್ತು ಪ್ರಿಯರೇ.
ಆದ್ದರಿಂದ ನಮಗೋಸ್ಕರ ಯೇಸು ಕ್ರಿಸ್ತನು ಸತ್ತನು ಪ್ರಿಯರೇ. ಇಲ್ಲಿ ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇಲ್ಲಿ ಸತ್ತು ಹೂಣಲ್ಪಟ್ಟನು, 3ನೆಯ ದಿನದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಎದ್ದು ಬಂದನು ಪ್ರಿಯರೇ. ಈ ಲೋಕದಲ್ಲಿ ಯಾರು ಸತ್ತೋದರು ಇನ್ನು ಎದ್ದು ಬಂದಿನ ಜೀವನ ಕ್ಷೇತ್ರವಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಒಬ್ಬನೇ ಪ್ರಿಯರೇ ಈ ಲೋಕಕ್ಕೆ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದನು. ಒಬ್ಬನೇ ಪ್ರಿಯರೇ, ಅವರೇ ತಂದೆಯಾದ ಯೇಸು ಕ್ರಿಸ್ತನು ಪ್ರಿಯರೇ. ಈ ಲೋಕದಲ್ಲಿ ಜೀವಿಸುವಾಗ ನಮ್ಗೆಲ್ಲರಿಗೂ ಗೊತ್ತುಂಟು ಪ್ರಿಯರೇ, ಈ ಲೋಕದಲ್ಲಿ ಎಲ್ಲರಿಗೆ ಗೊತ್ತುಂಟು, ಈ ಲೋಕದಲ್ಲಿ ಎಲ್ಲರೂ ಸತ್ತು ಹೋಗಿದ್ದಾರೆ, ಆದರೆ ತಿರ್ಗಾ ಎದ್ದು ಬಂದಿಲ್ಲ. ಈ ಲೋಕದಲ್ಲಿ ಎದ್ದು ಬಂದಿಲ್ಲ. ಎದ್ದು ಬಂದವರು ಒಬ್ಬರೇ, ಖಾಲಿ ಸಮಾಧಿ ಆಗಿರುವಂತೂ ಒಬ್ಬರೇ, ಆತನೇ ಯೇಸು ಕ್ರಿಸ್ತನ ಪ್ರಿಯರೇ. ಎಲ್ಲ ಸಮಾಧಿಗಳು ಹಂಗೆ ಮುಚ್ಚಲ್ಪಟ್ಟಿವೆ, ಆದ್ರೆ ಯೇಸು ಕ್ರಿಸ್ತನ ಸಮಾಧಿಯು ತೆರಲ್ಪಟ್ಟಿದೆ. ಅಲ್ಲಿ ಶವವಿಲ್ಲ, ಅಲ್ಲಿ ಯಾವುದೇ ರೀತಿಯಲ್ಲಿ ಸಮಾಧಿ ಇಲ್ಲ. ಆತನು ಎದ್ದು ಹೋಗಿದ್ದಾನೆ, ಆತನು ಅರುಣಾಗಿದ್ದಾನೆ. ಆತನ ಮುಖಾಂತರ ನಮಗೋಸ್ಕರ ಎದ್ದು ಬಂದನೆ, ನಮಗೋಸ್ಕರ ಆತನು ಒಂದು ಪರಲೋಕಕ್ಕೆ ಹೋಗಿದ್ದಾನೆ, ನಮಗೋಸ್ಕರ ಸಿದ್ಧ ಮಾಡುವುದಕ್ಕೆ ಒಂದು ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಪರಲೋಕ ಹೋಗಿದ್ದಾನೆ ಪ್ರಿಯರೇ. ತಿರ್ಗಾ ಆತನು ಬರುವಾಗ, ಆತನು ವಾರಣವಾದಾಗ ಪವಿತ್ರಾತ್ಮನು ನನ್ನನ್ನು ನಿಮ್ಮನ್ನು ನಡೆಸುವತನಾಗಿದ್ದಾನೆ ಪ್ರಿಯರೇ. ಆ ಒಂದು ಪವಿತ್ರಾತ್ಮನೇ ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ, ನಮ್ಮ ಜೊತೆಯಲ್ಲಿ ಇರುವತನಾಗಿದ್ದಾನೆ. ಒಂದು ಅನೇಕ ಸಭಾ ಪಾಲಕರು ಇರ್ತಾ ಇದ್ದಾರೆ, ಬಂದು ದೊಡ್ಡ ಸ್ಪೀಕರ್ಗಳು ಬಂದು ಹೇಳ್ತಾ ಇದ್ದಾರೆ, ಯಾರು ನಡೆಸ್ತಾ ಇದ್ದಾರೆ ಅಂದ್ರೆ ಪವಿತ್ರಾತ್ಮನ ಅವರ ಸಂಗಡ ನಡೆಸ್ತಾ ಇದ್ದಾನೆ, ಅವರೆಲ್ಲರನ್ನು ನಡೆಸುವತನಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ಸಹ ಈ ಲೋಕದಲ್ಲಿ ಜೀವಿಸುವಂತ ಎಲ್ಲರನ್ನೂ ಪವಿತ್ರಾತ್ಮನು ನಡೆಸುವತನಾಗಿದ್ದಾನೆ ಪ್ರಿಯರೇ. ತಂದೆ, ಮಗ, ಪವಿತ್ರಾತ್ಮನು ಪ್ರಿಯರೇ, ಇವರು ಮೂವರು ಒಬ್ಬರೇ ಆಗಿದ್ದಾರೆ ಪ್ರಿಯರೇ. ಆ ಒಬ್ಬರೇ ಯೇಸು ಕ್ರಿಸ್ತನಾಗಿದ್ದಾರೆ. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳುತ್ತಾ ನಮ್ಮ ಹೃದಯಗಳು ಬರೆದುಕೊಂಡು ಏನಾಗಬೇಕಾಗಿದೆ ಪ್ರಿಯರೇ, ರಕ್ಷಣೆ ಹೊಂದಬೇಕಾಗಿದೆ. ಇದು ನಮ್ಮ ಹೃದಯವಿದೆಯಲ್ಲ, ಅದರಲ್ಲಿರುವಂತಹ ಕಲ್ಮಶಗಳನ್ನು, ಒಂದು ಪಾಪದ ಆಲೋಚನೆಗಳನ್ನು, ಮೋಸದ ಆಲೋಚನೆಗಳನ್ನು, ವ್ಯಭಿಚಾರದ ಆಲೋಚನೆಗಳನ್ನು, ಸುಳ್ಳು ಹೇಳುವಂತಹ ಆಲೋಚನೆಗಳನ್ನು, ಇವುಗಳೆಲ್ಲವನ್ನು ತೆಗೆಯಬೇಕಾಗಿದೆ ಪ್ರಿಯರೇ. ಇದು ಸಮಯವಾಗಿದೆ. ಈ ಒಂದು 40 ದಿನಗಳಲ್ಲಿ, ಉಪವಾಸದ ದಿನಗಳಲ್ಲಿ ಇದು ನಮಗೆ ರಕ್ಷಣೆ ಆಗಿದೆ, ವಿಶೇಷ ರಕ್ಷಣೆ ದಿನವಾಗಿದೆ ಪ್ರಿಯರೇ. ಇದು ಕೇಳುವಂತ ಪ್ರತಿಯೊಬ್ಬ ಪ್ರಿಯರೇ, ಯೇಸು ಕ್ರಿಸ್ತನಿಗಾಗಿ ಜೀವಿಸೋಣ, ಯೇಸು ಕ್ರಿಸ್ತನಿಗಾಗಿಯೇ ಸಾಯೋಣ. ಲೋಕದ ಎಲ್ಲಾ ಕಡೆ ನಡೀತಾ ಇದೆ ಪ್ರಿಯರೇ. ಈ ಒಂದು ಲೋಕದಲ್ಲಿ ಅನೇಕರು ನಡೀತಾ ಇದ್ದಾರೆ, ಕ್ರೈಸ್ತರನ್ನು ಹಿಂಸಿಸ್ತಾ ಇದ್ದಾರೆ, ಕ್ರೈಸ್ತರನ್ನು ಚಿತ್ರಬಾಧಲ್ಲಿ ಹೊಡಿತಾ ಇದ್ದಾರೆ, ಇಲ್ಲದಂತೆ ಮಾಡ್ತಾ ಇದ್ದಾರೆ. ಯಾರ ಮುಖಾಂತರವೂ ಸಾಧ್ಯವಿಲ್ಲ ಪ್ರಿಯರೇ, ಯಾಕಂದ್ರೆ ಯೇಸು ಕ್ರಿಸ್ತನ ಬರುವ ಸಮಯವು ಹತ್ತಿರವಾಗಿದೆ. ಆದ್ದರಿಂದ ಇವೆಲ್ಲ ನಡೀತಾ ಇದೆ ಎಂಬುದಾಗಿ ನಾವು ಪುನಃ ಯೇಸು ಕ್ರಿಸ್ತನಿಗೋಸ್ಕರ ನಾವು ಜೀವಿಸಲು ಲೋಕದ ಎಲ್ಲಾ ಕಡೆಗೆ ಹೋಗೋಣ ಪ್ರಿಯರೇ. ಸತ್ಯವೇದನ್ನು ಸಾರೋಣ, ಯೇಸು ಕ್ರಿಸ್ತನಿಗಾಗಿ ಜೀವಿಸೋಣ, ಯೇಸು ಕ್ರಿಸ್ತನಿಗಾಗಿ ಪ್ರಾಣವನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗೋಣ ಪ್ರಿಯರೇ. ಯೇಸು ಕ್ರಿಸ್ತನಿಗೋಸ್ಕರ ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋಣ ಪ್ರಿಯರೇ. ನಮಗೋಸ್ಕರ ಯೇಸು ಕ್ರಿಸ್ತನು ತ್ಯಾಗ ಮಾಡಿದ್ದಾನೆ, ನಾವು ಸಹ ಪ್ರಾಣವನ್ನು ಕೊಡುವುದಕ್ಕೆ ತ್ಯಾಗ ಮಾಡೋಣ ಪ್ರಿಯರೇ. ಆತನೊಬ್ಬನೇ, ಆತನ ಲೋಕಕ್ಕೆ ಒಡೆಯನಾಗಿದ್ದಾನೆ, ನಾವು ಸಹ ಆತನ ಮಕ್ಕಳಾಗಿದ್ದೇವೆ. ನಾವು ಸಹ ಈ ಲೋಕದಲ್ಲಿರುವಂತ ಎಲ್ಲರನ್ನೂ, ನಂಬದೇ ಇರುವಂತ ಎಲ್ಲರನ್ನು, ತಿಳಿಲಾರದೇ ಇರುವಂತ ಎಲ್ಲರನ್ನು, ಅವರೆಲ್ಲರನ್ನು ಒಂದು ರಕ್ಷಣೆ ದಾರಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಎದ್ದು ನಿಂತ್ಕೊಂಡು ದೇವರ ವಾಕ್ಯಗಳನ್ನು ಲೋಕದ ಕಡೆಗೆ ಎಲ್ಲರಿಗೋಸ್ಕರ ಸಾರೋಣ ಪ್ರಿಯರೇ. ಈ ವಾಕ್ಯವು ಚಿಕ್ಕ ಒಂದು ಸಂದೇಶವು ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್.